ಹಲೋ ಫ್ರೆಂಡ್ಸ್, ಈಗ ಲೇಟೆಸ್ಟ್ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಅದು ಬಂದ್ಬಿಟ್ಟು ಹ್ಯೂಮನ್ ರಿಸೋರ್ಸಸ್ ಡಿವಿಷನ್ ಹೆಡ್ ಆಫೀಸ್ ಪಂಜಾಬ್ ನ್ಯಾಷನಲ್ ಬ್ಯಾಂಕಲ್ಲಿ ಇದು ಸ್ಪೋರ್ಟ್ಸ್ ಕೋಟಾದಲ್ಲಿ ಬಿಟ್ಟಿರೋದು. 2 ಪೋಸ್ಟ್ ಬಿಟ್ಟಿದ್ದಾರೆ. ನೈನ್ ವೇಕೆನ್ಸೀಸ್ ಇದ್ದಾವೆ. ಒಂದು ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ದು, ಇನ್ನು ಒಂದು ಆಫೀಸ್ ಅಸಿಸ್ಟೆಂಟ್, ಕ್ಲರಿಕಲ್ ಪೋಸ್ಟ್ ಮತ್ತು ಸಬಾರ್ಡಿನೇಟ್ ಪೋಸ್ಟ್ ಎರಡು ಮಿಕ್ಸ್ ಮಾಡಿ 9 ಪೋಸ್ಟ್ ಬಿಟ್ಟಿದ್ದಾರೆ. ಸೊ ಎಜುಕೇಷನ್ ಕ್ವಾಲಿಫಿಕೇಷನ್ ಒಂದು ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಪರ್ಸನ್ಗೆ ಕ್ಲರಿಕಲ್ ಪೋಸ್ಟ್ ಮಿನಿಮಮ್ ಏಜ್ 20 ಇಯರ್ಸ್ ಆ್ಯಂಡ್ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ 28 ಇದೆ. ಹಾಗೆ ಗ್ರ್ಯಾಜುಯೇಷನ್ ಆಗಿರಬೇಕು, ಕಂಪಲ್ಸರಿ ಸ್ಪೋರ್ಟ್ಸ್ ಪರ್ಸನ್ ಆಗಿರಬೇಕು. ಆ್ಯಂಡ್ ಆಫೀಸ್ ಅಸಿಸ್ಟೆಂಟ್ ಸ್ಪೋರ್ಟ್ಸ್ ಪರ್ಸನ್ ಸಬಾರ್ಡಿನೇಟ್ ಗ್ರೇಡ್ಗೆ ಮಿನಿಮಮ್ ಏಜ್ ಬಂದ್ಬಿಟ್ಟು 18 ಇಯರ್ಸ್ ಆ್ಯಂಡ್ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಬಂದ್ಬಿಟ್ಟು 24 ಇಯರ್ಸ್. ಇದಕ್ಕೆ 12th ಪಾಸ್ ಆಗಿದ್ರೆ ಓಕೆ. ಮತ್ತು ರಿಲ್ಯಾಕ್ಸೇಷನ್ ಪೀರಿಯಡ್ ಬಂದ್ಬಿಟ್ಟು SC/ST ಅವ್ರಿಗೆ 5 ಇಯರ್ಸ್ ಇರುತ್ತೆ ಆ್ಯಂಡ್ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ 3 ಇಯರ್ಸ್ ಇರುತ್ತೆ. Candidates must possess above qualification as on last date of recipient applications, that is the 24th of Jan 2025, and must produce relevant documents to support the claim. The result of the qualifications prescribed must have been declared on ಬಿಫೋರ್ 24th. ಅಂದರೆ ಇದೆ ನಿಮ್ಮದು ಕ್ವಾಲಿಫಿಕೇಷನ್ ಏನಿದೆ ಈ ಕೊಟ್ಟಿರೋ ಡೇಟ್ ಒಳಗಡೆ ಕಂಪ್ಲೀಟ್ ಆಗಿರಬೇಕು. ಸೆಲೆಕ್ಷನ್ ಪ್ರೊಸೀಜರ್ ಬಂದ್ಬಿಟ್ಟು selection will be made on the basis of sports performance. Merely satisfying the eligibility norms does not entitle a candidate to be called for selection. ಅಂದರೆ ನಿಮ್ಮದು ಸ್ಪೋರ್ಟ್ಸ್ ಪರ್ಸನ್ ಆಗಿರಬೇಕು, ಅದ್ರ ಪರ್ಫಾರ್ಮೆನ್ಸ್ ಮೇಲೆ ತಗೊಳ್ತಾರೆ. Only listed candidates will be called for field trials. ಶಾರ್ಟ್ ಲಿಸ್ಟ್ ಆಗಿರೋವ್ರನ್ನ ಮಾತ್ರ ಕಾಲ್ಫರ್ ಮಾಡ್ತಾರೆ ಆನ್ ದ ಬೇಸಿಸ್ ಆಫ್ ಪರ್ಫಾರ್ಮೆನ್ಸ್ ಇನ್ ದ ಫೀಲ್ಡ್ ಟ್ರಯಲ್ಸ್. ನಿಮ್ಮ ಪರ್ಫಾರ್ಮೆನ್ಸ್ ನೋಡಿ ತಗೊಳ್ತಾರೆ. ಶಾರ್ಟ್ ಲಿಸ್ಟ್ ಆಗಿರೋರಿಗೆ ಫೈನಲ್ ಸೆಲೆಕ್ಷನ್ಸ್ ಮಾಡುವಾಗ ಇಂಟರ್ವ್ಯೂ ಬೇರೆ ಇರುತ್ತೆ. ಆ್ಯಂಡ್ ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು ನೋ ಅಪ್ಲಿಕೇಶನ್ ಫೀಸ್, ಇಂಟಿಮೇಷನ್ ಚಾರ್ಜಸ್ ಅಪ್ಲಿಕೇಶನ್ ಫೀಸ್ ಇಲ್ಲ. ಹಾಗೆ ಹೌ ಟು ಅಪ್ಲೈ, ಕ್ಯಾಂಡಿಡೇಟ್ಸ್ ರಿಕ್ವೈರ್ಡ್ ಟು ಸಬ್ಮಿಟ್ ದ ಅಪ್ಲಿಕೇಶನ್ ಟು ಆಫ್ಲೈನ್ ಮೋಡಲ್ಲಿ ಅಪ್ಲೈ ಮಾಡಬೇಕು. ಇದು ಫಾರ್ಮ್ಯಾಟ್ ಅವ್ರ ಬ್ಯಾಂಕ್ ಅವರೇ ಅವರು ವೆಬ್ಸೈಟಲ್ಲಿ ಕೊಟ್ಟಿರ್ತಾರೆ. ಅದರಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಅಪ್ಲೈ ಮಾಡ್ಬೋದು.